ಸರ್ ಅದೇ ಅನ್ಕೊಂಡಂಗಾಗಿದ್ರೆ, ಯಾಕಂದ್ರೆ ನಂಗೆ ನೆನಪಿರೋ ಹಾಗೆ 8 ವರ್ಷದಿಂದನೇ ನೀವು ಪ್ರಿಪೇರ್ ಆಗ್ತಿದ್ರಿ ಸಿನಿಮಾಗೆ ಬರ್ಬೇಕು ಅನ್ನೋಂಥ ವಿಚಾರದಲ್ಲಿ. ಸೊ ಇದೆಲ್ಲದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ಅವತ್ತಿನ ದಿನಕ್ಕೆ ಸಜೆಸ್ಟ್ ಮಾಡಿದ್ದೇನು, ಸೊ ಈ ಹಂತಕ್ಕೆ ಬರ್ಬೇಕಾದ್ರೆ ಅವ್ರು ಕೊಟ್ಟಿರುವಂತ ಸಜೆಷನ್ಸ್ ಏನಾಗಿದೆ, ಎಷ್ಟು ಚೇಂಜಸ್ ಆಗಿದೆ ಅಂತ ಇಂಡಸ್ಟ್ರಿ ಪರಿಸ್ಥಿತಿ ಅಂತ? ಇಂಡಸ್ಟ್ರಿ ಪರಿಸ್ಥಿತಿ ಅಂದ್ರೆ ನಾನು ಐ ಬಿನ್ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಅಂದ್ರೆ ಇದ್ದೋನು ಅಂತಲ್ಲ, ಬಟ್ ತುಂಬಾ ಹತ್ರದಿಂದ ನೋಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಸೊ ಸಿನಿಮಾದು ಇಟ್ಸ್ ಅ ಟ್ರೆಂಡ್, ಅದು ಚೇಂಜ್ ಆಗ್ತಾನೆ ಇರುತ್ತೆ, ಫ್ಯಾಷನ್ ತರ ಅದು. ಸೊ ನಮ್ದು ಒಂದೇ ಅಂದ್ರೆ ಆಸ್ ಅ ಫಿಲ್ಮ್ ಮೇಕರ್ಸ್ ನಮಗೆ ಒಂದು ಜವಾಬ್ದಾರಿ ಇರೋದೇನಂದ್ರೆ ವಿತ್ ದ ಟೈಮ್ ವಿ ಹ್ಯಾವ್ ಟು ಅಡ್ಯಾಪ್ಟ್. ಖಂಡಿತವಾಗ್ಲೂ ಇವತ್ತು ನಾವು ವಿ ಆರ್ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್, ಎಲ್ಲರೂ ನೋಡ್ತಾ ಇದಾರೆ ಕಾಂಟೆಂಟ್, ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೋ ಅಂದ್ರೆ ವಿ ಆರ್ ಓಪನ್ ಟು ಸೋ ಮಚ್ ಆಫ್ ಕಾಂಟೆಂಟ್ ಟುಡೇ. ಸೊ ಸುದೀಪ್ ಸರ್ ಕಡೆಯಿಂದ ಸಜೆಷನ್ಸ್ ಅಂತ ಏನಿಲ್ಲ, ಅವರು ಕೇಳ್ತಾರೆ, ಕತೆ ಬಗ್ಗೆ ಹೇಳ್ತಾರೆ, ಕ್ರಿಯೇಟಿವ್ಲಿ ಏನ್ ಮಾಡ್ಬೋದು ಅಂತ ಹೇಳ್ತಾರೆ. ಅದ್ರ ಹೊರತು ಬಿಟ್ಟು ನನಗೆ ನೀನ್ ತಪ್ಪು ಮಾಡು ಅಂತ ಯಾವಾಗ್ಲೂ ಹೇಳ್ತಾರೆ, ತಪ್ಪು ಮಾಡಿ ಅದನ್ನ ಕಲಿಬೇಕಂತಾನು ಹೇಳ್ತಾರೆ. ಸೊ ದಟ್ ಈಸ್ ದಿ ಓನ್ಲಿ ಬಿಗ್ಗೆಸ್ಟ್ ಲೆಸನ್ ಐ ಕ್ಯಾನ್ ಟೇಕ್. ಪ್ಲಸ್ ಅವ್ರನ್ನ ನೋಡಿ ಆ ಡೆಡಿಕೇಶನ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಇಂಬೈಬ್.